ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಮೊದಲನೇದಾಗಿ ಪ್ರಥಮ PUCಯಲ್ಲಿ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂಥ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಯಾಲಜಿ ಜೀವಶಾಸ್ತ್ರ What is biology? Biology is the story of life. The story of life. It is the story of evolution. ಜೀವಶಾಸ್ತ್ರ ಎಂದರೆ ಅದು ಜೀವಿಗಳ ಜೀವನದ ಕತೆ, ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವ ಬದುಕಿಗಾಗಿ ಹೋರಾಟದ ಒಂದು ಕತೆ. ಇಟ್ ಈಸ್ ದ ಸ್ಟೋರಿ ಆಫ್ ಎವಲ್ಯೂಷನ್. ಇದೊಂದು ವಿಕಾಸವಾದದ ಕತೆ. ಟೆಕ್ನಿಕಲಿ ಬಯಾಲಜಿ ಈಸ್ ದ ಸೈನ್ಸ್ ಆಫ್ ಲೈಫ್ ಫಾರ್ಮ್ಸ್ and living processes. ಟೆಕ್ನಿಕಲಿ ಹೇಳಬೇಕು ಅಂತ ಹೇಳಿದ್ರೆ, ಟೆಕ್ನಿಕಲಿ ಬಯಾಲಜಿ ಈಸ್ ದ ಸೈನ್ಸ್ ಆಫ್ ಲೈಫ್ ಫಾರ್ಮ್ಸ್ ಆ್ಯಂಡ್ ಲಿವಿಂಗ್ ಪ್ರೊಸೆಸಸ್. ಲೈಫ್ ಫಾರ್ಮ್ಸ್ ಅಂತ ಹೇಳಿದ್ರೆ the variety and diversity of life from unicellular microorganisms to highly advanced developed animal kingdom. ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾದಿಂದ ಸ್ಟಾರ್ಟ್ ಆದದ್ದು ಹೈಲಿ ಅಡ್ವಾನ್ಸ್ಡ್ ಡೆವಲಪ್ ಆದ ಎನಿಮಲ್ ಕಿಂಗ್ಡಮ್ ವರೆಗೆ, ಇನ್ಕ್ಲೂಡಿಂಗ್ ವೆರೈಟೀಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಸ್ಪೀಶೀಸ್, ಕಿಂಗ್ಡಮ್ ಪ್ರೊಟಿಸ್ಟದಲ್ಲಿ ಬರುವಂಥ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್, ಫಂಗೈ, ಶಿಲೀಂಧ್ರಗಳು ಎಲ್ಲವನ್ನ ಒಟ್ಟಾಗಿ ನೀವು ಬಯಾಲಜಿಯಲ್ಲಿ ಓದಲಿಕ್ಕಿದ್ದೀರಿ. ಅದನ್ನೇ ನಾವು ಲೈಫ್ ಫಾರ್ಮ್ಸ್ ಅಂತ ಕರಿತೇವೆ. ಆ್ಯಂಡ್ ಲಿವಿಂಗ್ ಪ್ರೊಸೆಸಸ್. ವಾಟ್ ಆರ್ ದ ಪ್ರೊಸೆಸಸ್ ಟೇಕ್ಸ್ ಪ್ಲೇಸ್ ಇನ್ ದ ಲಿವಿಂಗ್ ಥಿಂಗ್ಸ್? ಇಟ್ ಮೇ ಬಿ ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್, ಜೆನೆಟಿಕಲ್. ಬೇರೆ ಬೇರೆ ಲೆವೆಲಲ್ಲಿ ನಾವು ಏನು ಓದ್ತೇವೆ ಅಂತ ಹೇಳಿದ್ರೆ ಲಿವಿಂಗ್ ಪ್ರೊಸೆಸನ್ನು ಓದ್ತೇವೆ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನನ್ನು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯನನ್ನು ಅವನ ಗುಂಪಿನೊಂದಿಗೆ ಸ್ಟಡಿ ಮಾಡಬೇಕು, ಪಾಪ್ಯುಲೇಷನ್ನೊಂದಿಗೆ. ಮನುಷ್ಯನನ್ನು ಅವನ ಪರಿಸರದೊಂದಿಗೆ ಸ್ಟಡಿ ಮಾಡಬೇಕಾಗ್ತದೆ. ಮನುಷ್ಯನನ್ನು ಒಂದು ವ್ಯಕ್ತಿಯಾಗಿ ಸ್ಟಡಿ ಮಾಡಬೇಕಾಗ್ತದೆ. ಮನುಷ್ಯನ ಅಂಗಾಂಗಗಳನ್ನು ಸ್ಟಡಿ ಮಾಡಬೇಕಾಗ್ತದೆ, ಅಂಗಗಳನ್ನು ಸ್ಟಡಿ ಮಾಡಬೇಕಾಗ್ತದೆ, ಅಂಗಾಂಶದ ಸ್ಟಡಿ, ಕೊನೆಗೆ ಜೀವಕೋಶದ ಸ್ಟಡಿ. ಇನ್ನೂ ಆಳಕ್ಕೆ ಇಳಿದು ಜೀವಕೋಶದ ಒಳಗಿರುವಂಥ DNA ವಂಶವಾಹಿನಿಗಳನ್ನು ಅಧ್ಯಯನ ಮಾಡೋದು. ಕೊನೆಯದಾಗಿ ಮಾಲಿಕ್ಯುಲರ್ ಲೆವೆಲಲ್ಲಿ ಅಧ್ಯಯನ ಮಾಡೋದು. ಎಲ್ಲವೂ ಬಯಾಲಜಿಯ ಒಂದು ಪಾರ್ಟ್. ಎ ಸ್ಟಡಿ ಆಫ್, ಫಾರ್ ಎಕ್ಸಾಂಪಲ್, ಹೌ ಡು ಯು ಸ್ಟಡಿ ಎ ಹ್ಯೂಮನ್ ಬೀಯಿಂಗ್ಸ್? ಇಟ್ ಮೇ ಬಿ ಇನ್ ದ ಪಾಪ್ಯುಲೇಷನ್ ಲೆವೆಲ್ ಆರ್ ದ ಮ್ಯಾನ್ ವಿತ್ ಹಿಸ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್ಸ್, ಆರ್ ಇಂಡಿವಿಜುವಲ್ ಎಟ್ ಎ ಹ್ಯೂಮನ್ ಲೆವೆಲ್, ಬಾಡಿ ಲೆವೆಲ್, organ system levels, organ levels, tissue levels, finally at the cellular level or deep go inside the nucleus at a genetic level, DNA, RNA level, finally the molecular levels. ಇಷ್ಟೆಲ್ಲ ನಾವು ಓದ್ತೇವೆ ಬಯಾಲಜಿಯಲ್ಲಿ. ದಟ್ ಈಸ್ ಅ ಲಿವಿಂಗ್ ಪ್ರೊಸೆಸ್. ಫಸ್ಟ್ PUCಯಲ್ಲಿ ಮತ್ತು ಸೆಕೆಂಡ್ PUCಯಲ್ಲಿ ಒಟ್ಟಾರೆಯಾಗಿ ಬಯಾಲಜಿಯಲ್ಲಿ. The biology also deals with interactions between living organisms and non-living objects. It is interaction between living organisms and non-living things. How the communication, how the interactions between living and non-living things. That is very important. ತಂದೆ ಇಲ್ಲದೆ ಬದುಕಬಹುದು, ತಾಯಿ ಇಲ್ಲದೆ ಬದುಕಬಹುದು, ಸಂಬಂಧಿಕರು ಇಲ್ಲದೆ ಬದುಕಬಹುದು. ಆದರೆ ಆಕ್ಸಿಜನ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಿದೌಟ್ ಆಕ್ಸಿಜನ್
You cannot live more than 1 minute. Without water, we cannot live more than 1 week. Without food, we cannot live more than 1 month. ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ. ದ್ಯಾಟ್ಸ್ ವೈ ನಮ್ಮ ಪರಿಸರವನ್ನು ನಾವು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಬೇಕು. ಅದು ಕೂಡ ಒಂದು ಬಯಾಲಜಿಯ ಒಂದು ತತ್ವ, ಪ್ರಿನ್ಸಿಪಲ್ಸ್. ಎಲ್ಲವನ್ನ ಒಟ್ಟಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬಯಾಲಜಿಯಲ್ಲಿ ಓದ್ತೇವೆ. ದಿಸ್ ಈಸ್ ದ ಸೈನ್ಸ್, ಬಯಾಲಜಿ ಇಟ್ ಈಸ್ ದ ಸೈನ್ಸ್ ಆಫ್ ಲೈಫ್ ಫಾರ್ಮ್ಸ್ ಆ್ಯಂಡ್ ಲಿವಿಂಗ್ ಪ್ರೊಸೆಸ್, ಇನ್ಕ್ಲೂಡಿಂಗ್ ಎಲ್ಲವನ್ನ ಒಟ್ಟಾಗಿ ನಾವು ಜೀವಶಾಸ್ತ್ರ ಅಂತ ಕರಿತೇವೆ. ಸಿ ಇನ್ ಫಸ್ಟ್ PUC ಬಯಾಲಜಿ there are 5 units, 5 ಘಟಕಗಳಿದೆ. there are 5 units. You have 5 units, 5 ಘಟಕಗಳಿದೆ ಫಸ್ಟ್ PUC ಬಯಾಲಜಿಯಲ್ಲಿ. From the 5 units, there are 22 chapters. The first unit, Unit 1, diversity in the living things. This is your first unit, ಘಟಕ, ಮೊದಲ ಘಟಕ, diversity in the living world. Okay, diversity. What is diversity? Jeeva vaividyate. It is the variety and variability of species in the earth. Diversity, Jeeva vaividyate. Under this unit, the first chapter, that is the living world. Chapter number 1. Chapter number 1, living world. In this class, we are going to discuss about the chapter number 1, the living world. ನೋಡುವ. ಜೀವ ಜಗತ್ತು. See, when I speak about this living things, ಈ ಲಿವಿಂಗ್ ಅಂತ ಏನು ಅಂತ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಮೊದಲಿಗೆ. When I speak about life, I must tell about life, birth and death. In between birth and death, there is a living. ಅಲ್ಲಿ ಜೀವಿಗಳು ತಮ್ಮ ಬದುಕನ್ನು ಸಾಗಿಸ್ತಿರ್ತದೆ ಹುಟ್ಟು ಮತ್ತು ಸಾವಿನ ಮಧ್ಯೆ. To describe the characteristic features of the living, I must compare it with the non-living things. ನಿರ್ಜೀವ ವಸ್ತುಗಳೊಂದಿಗೆ ಹೋಲಿಕೆ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತದೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಥಿಂಗ್ಸ್. That's why I must compare this living things with the non-living things, non-living objects. Okay, when I compare this ಜೀವಿಗಳನ್ನು ನಿರ್ಜೀವಿಗಳೊಟ್ಟಿಗೆ ಕಂಪೇರ್ ಮಾಡಬೇಕಾದ್ರೆ ನನಗೆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಗೊತ್ತಾಗ್ತದೆ, ಅದೇ ಲಿವಿಂಗ್. ಹಾಗಾದರೆ ಡಿಫೈನ್ ಹೇಗೆ ಮಾಡ್ಬೋದು ಲಿವಿಂಗ್ ಅಂತ ಹೇಳಿದ್ರೆ, it is the distinctive characteristics exhibited by, shown by living organism. This is living. Distinctive characteristics exhibited by living organisms. Then what are these distinctive characteristics observed by living organism when compared to non-living things? See, first one is growth. Living organisms can grow. Reproduction.
living organisms can reproduce. Metabolism and cellular organization. And consciousness. ಪ್ರಜ್ಞೆ ಇರಬೇಕು. See, these are the characteristic properties of living organisms. I will explain one by one. Growth, reproduction, metabolism and cellular organizations, and prajna, consciousness, ability to respond environmental stimulations. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. Okay, let me describe one by one. First one is growth. ಬೆಳವಣಿಗೆ. How can I define growth? Very simple. Growth is nothing but increase in mass or increase in number of individual. This is the definition for growth. Increase in mass or increase in number of individual. ಒಂದೋ ದೇಹದಲ್ಲಿ ಆಗುವಂತ ಹೆಚ್ಚಳ, ತೂಕದಲ್ಲಿ ಆಗುವ ಹೆಚ್ಚಳ, or ಸಂಖ್ಯೆಯಲ್ಲಿ ಆಗುವಂತ ಹೆಚ್ಚಳ, number of individuals. This is growth. In the case of plants, the growth is continuously till the death. ಸಸ್ಯಗಳು ಸಾಯುವ ತನಕ ಬೆಳವಣಿಗೆ ಇರ್ತದೆ ಅದರಲ್ಲಿ. But in the case of animals, the growth is only up to one certain age. For example, in the case of human beings, he can grow taller only up to the age of 20 to 21. After that, the tallness will be completely stopped. So, in the case of animals, this growth is not continuous. It is only up to one certain age, after which the growth will be stopped. ನಮ್ಮ ಮನೆಯಲ್ಲಿ ಅಜ್ಜ ಮತ್ತು ಅಜ್ಜಿ ಇದ್ರೆ ಅವರಿಗೆ ಬೆಳವಣಿಗೆ ಇರ್ತದೆ ಇಲ್ಲ. ಅವರು ದಿನದಿಂದ ದಿನಕ್ಕೆ ಅವರ ದೇಹದ ತೂಕ ಕಡಿಮೆ ಆಗ್ತದೆ ಬರುತ್ತೆ ವಿನಃ ಜಾಸ್ತಿ ಆಗುವುದಿಲ್ಲ. ಬಟ್ ಇನ್ ದ ಕೇಸ್ ಆಫ್ ಅಮೀಬಾ, ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ನಿಮಗೆ ಗೊತ್ತುಂಟು ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಏಕಕೋಶ ಜೀವಿ ಅಮೀಬಾ, when it divides into two, the cell division, when amoeba cells divides into two, the two amoeba are formed. These daughter amoeba later on develops into young one, adult one. Here this cell division is nothing but growth. Okay, see, these are the different types of growth. But now my question, whether growth is compulsory for the living organism as the property, ಇದು ನಿಜವಾಗಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನ ಪ್ರಾಪರ್ಟಿಯ ಗ್ರೋತ್? ನೋ, ಗ್ರೋತ್ ಇರಲೇಬೇಕು ಅಂತ ಇಲ್ಲ. ಯಾಕೆ ಹೇಳಿ? ನಾನು ಹಾಗೆ ಒಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿ, ಅವರಿಗೆ ಪ್ರಾಯ ಏಜ್ ಆಗಿದೆ, ಅವರ ದೇಹದಲ್ಲಿ ಗ್ರೋತ್ ಆಗುವುದಿಲ್ಲ. ಡೆಫಿನೇಷನ್ ಏನು ಹೇಳ್ತದೆ? ಇನ್ಕ್ರೀಸ್ ಇನ್ ಮಾಸ್. ನೋ, ಅವರ ಬಾಡಿಯಲ್ಲಿ ಇನ್ಕ್ರೀಸ್ ಆಗುವುದಿಲ್ಲ, ತೂಕದಲ್ಲಿ ಜಾಸ್ತಿ ಆಗುವುದಿಲ್ಲ. ಸೊ ಒಂದು ಜೀವಿಗಳಿಗೆ ಗ್ರೋತ್ ಈಸ್ ನಾಟ್ ಕಂಪಲ್ಸರಿ. See, in the case of non-living object, for example, I will take the example of mountain. The mountain can grow and grow. ಅದರ ತೂಕ ಜಾಸ್ತಿ ಆಗ್ತಾ ಹೋಗ್ತದೆ ಡ್ಯೂ ಟು ದ ಡಿಪೊಸಿಷನ್ ಆಫ್ ಸ್ನೋ. ಒಂದು ದೊಡ್ಡ ಬಂಡೆ ಕಲ್ಲುಗಳು ಕೂಡ ಗ್ರೋತ್ ಆಗ್ಬೋದು ಡ್ಯೂ ಟು ದ ಡಿಪೊಸಿಷನ್ ಆಫ್ ಮಿನರಲ್ಸ್. ನೀವಿನ್ನು ಡೆಸರ್ಟ್ ಅಲ್ಲಿ ನೋಡಿದ್ರೆ, ಮರುಭೂಮಿಯಲ್ಲಿ ನೋಡಿದ್ರೆ ಮರಳಿನ ದಿಬ್ಬಗಳಿರ್ತದೆ, ದ ಸ್ಯಾಂಡಿ ಹಿಲ್ಸ್, ದೇ ಡೂ ಗ್ರೋ, ಅವುಗಳು ಕೂಡ ಬೆಳೀತಾ ಹೋಗ್ತದೆ. ಹಾಗಾಗಿ ಈ ಡೆಫಿನೇಷನ್ ನ ಪ್ರಕಾರ ಗ್ರೋತ್, ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಲಿವಿಂಗ್ ಥಿಂಗ್ಸ್, ಸಮ್ ಆಫ್ ದ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಡೂ ಗ್ರೋ. ಸೊ ಗ್ರೋತ್ ಈಸ್ ನಾಟ್ ಕಂಪಲ್ಸರಿ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ವೆರಿ ಸಿಂಪಲ್ ಆಗಿ, ಗ್ರೋತ್ ಒಂದು ಕಂಪಲ್ಸರಿ ಇರಲೇಬೇಕಾದ ಫೀಚರ್ಸ್ ಅಲ್ಲ. ಯಾವುದಕ್ಕೆ? ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಿಗೆ. ನೆಕ್ಸ್ಟ್ ಒನ್, reproduction.
What is reproduction? It is the biological process where organisms gives birth to progenies which are more or less similar to parents. This is the definition for reproduction. Organisms gives birth to progenies, young one, santati, which are more or less similar to parents. ನಾಯಿಯ ಮರಿ ನಾಯಿಯಾಗಿ ಇರಬೇಕು, ಬೆಕ್ಕಿನಾಗಿ ಇರಬಾರ್ದು. ಬೆಕ್ಕಿನ ಮರಿ ಬೆಕ್ಕಿನಾಗಿ ಇರಬೇಕು, ಹಂದಿಯಾಗಿ ಇರಬಾರ್ದು. ಹಂದಿಯ ಮರಿ ಹಂದಿಯಾಗಿ ಇರಬೇಕು, ಹೆಬ್ಬಾವಿನಾಗಿ ಇರಬಾರ್ದು. ದಟ್ ಈಸ್ ದ ಡೆಫಿನೇಷನ್. ವಿಚ್ ಆರ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದ ಪೇರೆಂಟ್ಸ್. ದಿಸ್ ಈಸ್ ದ ಬಯಾಲಜಿಕಲ್ ಪ್ರೊಸೆಸ್ ರಿಪ್ರೊಡಕ್ಷನ್ಸ್. Different organisms reproduce in a different ways. For example, fungus, ಶಿಲೀಂಧ್ರಗಳು ಹೇಗೆ ರಿಪ್ರೊಡಕ್ಷನ್ ಮಾಡ್ತದೆ? ಫಂಗಸ್, ಶಿಲೀಂಧ್ರ. The fungi can reproduce through the spores. ಸ್ಪೋರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಬೀಜಾಣು, ಕನ್ನಡದಲ್ಲಿ ಬೀಜಾಣು, ಸ್ಪೋರ್ಸ್. ಆಕ್ಚುಲಿ ದಿ ಸ್ಪೋರ್ಸ್ ಆರ್ ಡಿಫರೆಂಟ್ ಫ್ರಮ್ ಸೀಡ್ಸ್. ಸಸ್ಯಗಳಲ್ಲಿ ಆದರೆ ಸೀಡ್ಸ್, ಪ್ಲಾಂಟ್ಸ್ ಅಲ್ಲಿ ಆದರೆ ಸೀಡ್ಸ್, ಫಂಗೈ ಅಲ್ಲಿ ಸ್ಪೋರ್ಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಸ್ಪೋರ್ಸ್ ಅಂಡ್ ಸೀಡ್ಸ್? ಬೀಜ ಮತ್ತು ಬೀಜಾಣುಗಳ ಮಧ್ಯೆ ಡಿಫರೆನ್ಸ್ ಇದೆ. ದ ಸೀಡ್ಸ್ ಆರ್ ದ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ದ ಸೀಡ್ಸ್ ಆರ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದು ಗಿಡದಲ್ಲಿ ಸೀಡ್ಸ್ ಆದರೆ ಅದು ಲೈಂಗಿಕ ಸಂತಾನೋತ್ಪತ್ತಿಯಿಂದ ಹುಟ್ಟಿದಂಥ ಒಂದು ಪ್ರಾಡಕ್ಟ್. ಬಟ್ ಇನ್ ದ ಕೇಸ್ ಆಫ್ ಸ್ಪೋರ್ಸ್, ದೀಸ್ ಆರ್ ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಔಟ್ಪುಟ್. ಇದು ಅಸೆಕ್ಷುವಲ್ ಮೆಥಡ್ ಇಂದ ಹುಟ್ಟಿದಂಥ ಒಂದು ಬೀಜಾಣು. ಫಂಗಸ್ಗಳು ಸ್ಪೋರ್ಸ್ಗಳಿಂದ ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ನಿಮ್ಮ ಮನೆಯ ರೂಮಿನಲ್ಲಿ ಎಲ್ಲ ಕಡೆ, ಗಾಳಿಯಲ್ಲಿ ಎಲ್ಲ ಕಡೆ ಇದರ ಸ್ಪೋರ್ಸ್ಗಳು ಏನಾಗ್ತಿರ್ತದೆ ಅಂತ ಹೇಳಿದ್ರೆ ಫ್ಲೋ ಆಗ್ತಿರ್ತದೆ. ಅವಕಾಶ ಸಿಕ್ಕಿದಲ್ಲಿ ಅದು ಬೆಳೆದು ಬಿಡ್ತದೆ, ಫುಡ್ ಸಿಕ್ಕಿದಲ್ಲಿ ಬೆಳೆದು ಬಿಡ್ತದೆ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಬ್ರೆಡ್ನ ಪೀಸನ್ನಿಟ್ಟು 2 ದಿನ ಆ ಕಡೆ ಹೋಗಲೇಬೇಡಿ ನೀವು. ಇಡೀ ಬ್ರೆಡ್ ಏನಾಗ್ತದೆ, 1 ವಾರ ಆದಮೇಲೆ ಫುಲ್ ಬ್ಲ್ಯಾಕ್ ಆಗ್ತದೆ. ಯಾಕೆ? ರೈಸೋಪಸ್, ಬ್ರೆಡ್ ಮೋಲ್ಡ್. ಯಾಕೆ ಅದು ಫುಲ್ ಬ್ಲ್ಯಾಕ್ ಆಯಿತು ಬ್ರೆಡ್? ಗಾಳಿಯಲ್ಲಿದ್ದಂಥ ಸ್ಪೋರ್ಸ್ಗಳು ಫುಡ್ ಸಿಕ್ಕಿದ ಕೂಡಲೇ ಬೆಳೆದು ಬಿಡ್ತದೆ. ಓಕೆ, ಇಟ್ ಈಸ್ ಎ reproductive method in the case of fungi. Or in the case of planaria, a flatworms, chappate hulu, flatworms. The reproduction is through regeneration method. Regeneration methods. ಯಾವುದೇ ದೇಹದ ಭಾಗ ತುಂಡಾದರೆ ಮತ್ತೆ ಇಡಿಯಾಗಿ ಬೆಳೀತದೆ. Regenerations. In the case of plants, it is through the cuttings. Or in the case of algae, it is through the fragmentation. ಆಲ್ಗೆಯನ್ನು ಹೀಗೆ ಕಟ್ ಮಾಡಿದರೆ ಇದೊಂದು ಆಲ್ಗೆ ಆಗ್ತದೆ, ಇದೊಂದು ಆಲ್ಗೆ ಆಗ್ತದೆ. See, these are the different types of reproduction adopted by different organisms. But now my question, whether reproduction is compulsory, ಇರಲೇಬೇಕಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಪ್ರಾಪರ್ಟಿಯಾಗಿ? Reproduction is not defining properties of living organism. ಇದು ಇರಲೇಬೇಕು ಅಂತ ಇಲ್ಲ. ಒಂದು ಜೀವಿ ಅಂತ ಕರೆಸ್ಕೊಂಡ ಮೇಲೆ ಅದು ರಿಪ್ರೊಡಕ್ಷನ್ ಮಾಡಲೇಬೇಕು ಅಂತ ಇಲ್ಲ. ರಿಪ್ರೊಡಕ್ಷನ್ ಈಸ್ ನಾಟ್ ಕಂಪಲ್ಸರಿ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲೈಫ್. ವೈ? ಬಿಕಾಸ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಸಿ, ಮ್ಯೂಲ್, ಹೇಸರಗತ್ತೆ. ಆಲ್ ಯು ನೋ ದಟ್ ಮ್ಯೂಲ್, ಹೇಸರಗತ್ತೆ. Who are the parents of this ಹೆಸರಗತ್ತೆ? See, female horse, male donkey. Female horse having 64 number of chromosome and male donkey having 62 number of chromosomes. When they mate wild in the nature, they produce offspring.
ದಿಸ್ ಆಫ್ ಸ್ಪ್ರಿಂಗ್ ಈಸ್ ಮ್ಯೂಲ್. ಹೆಸರಾಗತ್ತೆ ಮ್ಯೂಲ್. But unfortunately, mule carries 61 number of chromosomes. It is odd number. Sorry, 63 number of chromosomes. It is odd number. Since mule carries odd number of chromosome, it is sexually sterile. Idu napumsaka. Mule cannot gives birth to its own progeny. ತನ್ನನ್ನೇ ಹೋಲುವಂಥ ಮರಿಗಳಿಗೆ ಜನ್ಮ ಕೊಡಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ? ಮ್ಯೂಲ್ ಕೈಯಿಂದ ಸಾಧ್ಯ ಇಲ್ಲ. ಇಟ್ ಈಸ್ ಸೆಕ್ಷುವಲಿ ಸ್ಟಿರೈಲ್. ಮ್ಯೂಲ್ ಈಸ್ ಸೆಕ್ಷುವಲಿ ಸ್ಟಿರೈಲ್, ಕೆನಾಟ್ ಗಿವ್ಸ್ ಬರ್ತ್ ಟು ಇಟ್ಸ್ ಓನ್ ಆಫ್ ಸ್ಪ್ರಿಂಗ್ಸ್. ಹಾಗಾದರೆ ನಾವು ಅದನ್ನು ಡೆಡ್ ಅಂತ, ನಾನ್ ಲಿವಿಂಗ್ ಅಂತ ಕರಿಬಹುದಾ? ನೋ, ಇಟ್ ಈಸ್ ಎ ಲಿವಿಂಗ್. ಅಂದ್ರೆ ಅರ್ಥ ಏನು? ರಿಪ್ರೊಡಕ್ಷನ್ ಇರಲೇಬೇಕು ಅಂತ ಇಲ್ಲ. ಎಕ್ಸಾಂಪಲ್ ಮ್ಯೂಲ್. ಸೆಕೆಂಡ್ ಎಕ್ಸಾಂಪಲ್, ಫಿಮೇಲ್ ವರ್ಕರ್ ಬಿ. ಫಿಮೇಲ್ ವರ್ಕರ್ ಬಿ, ಜೇನಿನ ಗೂಡಿನಲ್ಲಿರುವಂಥ ಕೆಲಸಗಾರ ಹೆಣ್ಣು ಹುಳು. ಶಿ ಕೆನಾಟ್ ಗಿವ್ಸ್ ಬರ್ತ್ ಟು ಯಂಗ್ ಒನ್. ಆ್ಯಂಡ್ ಅವುಗಳೆಲ್ಲ ಯಾಕೆ ಎಕ್ಸಾಂಪಲ್? ನಮ್ಮದೇ ಮನುಷ್ಯಂದು ಎಕ್ಸಾಂಪಲ್ ತಗೊಳ್ಳುವ. ಮದುವೆಯಾಗಿ ಎಷ್ಟೋ ವರ್ಷ ಆದರೆ ಮಕ್ಕಳಾಗಲಿಲ್ಲ. ದ ಇನ್ಫರ್ಟೈಲ್ ಕಪಲ್ಸ್. ಇನ್ಫರ್ಟೈಲ್ ಕಪಲ್. ಇನ್ಫರ್ಟೈಲ್ ಕಪಲ್ಸ್. ಮನುಷ್ಯನಿಗೆ ಮದುವೆಯಾಗಿ ಎಷ್ಟೋ ವರ್ಷ ಆಯಿತು, ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ಹಾಗೆಂತೇಳಿ ಅವರನ್ನು ನಾನ್ ಲಿವಿಂಗ್ ಅಂತ ಕರೀಲಿಕ್ಕೆ ಸಾಧ್ಯ ಉಂಟಲ್ಲ? ನೋ. ಸೊ ದಿಸ್ ರಿಪ್ರೊಡಕ್ಷನ್ಸ್ ಆರ್ ನಾಟ್ ಕಂಪಲ್ಸರ್ಲಿ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲೈಫ್. ಅದು ಇರಲೇಬೇಕು ಅಂತಿಲ್ಲ. ಬಟ್ ಇವತ್ತು ನಮಗೆ ಇನ್ಫರ್ಟಿಲಿಟಿಗೆ ಬೇಕಾದಷ್ಟು ಮೆಡಿಕಲ್ ಅಸಿಸ್ಟೆನ್ಸ್ ಇದೆ. ಓಕೆ, ಅದನ್ನು ಸೆಕೆಂಡ್ PUCಯಲ್ಲಿ ಓದ್ತೀರಿ ನೀವು. ನೆಕ್ಸ್ಟ್ ಒನ್, ಥರ್ಡ್ ಒನ್ ಈಸ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಹೇಳಿದ್ರೆ ದ ಸಮ್ ಟೋಟಲ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ಎ ಸೆಲ್ ಆರ್ ಬಾಡಿ. ಸಮ್ ಟೋಟಲ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ಎ ಸೆಲ್ ಆರ್ ಬಾಡಿ. ಒಂದು ಜೀವಕೋಶ ಅಥವಾ ಒಂದು ಬಾಡಿಯಲ್ಲಿ ಆಗುವಂಥ ಎಲ್ಲ ಬಯೋಕೆಮಿಕಲ್ ರಿಯಾಕ್ಷನ್, ಜೀವ ರಾಸಾಯನಿಕ ಪ್ರಕ್ರಿಯೆಗಳನ್ನು ಮೆಟಬಾಲಿಸಮ್ ಅಂತ ಕರಿತೇವೆ. ದ ಎಕ್ಸಾಂಪಲ್ ಫಾರ್ ಮೆಟಬಾಲಿಸಮ್ಸ್: ರೆಸ್ಪಿರೇಷನ್, ವಿ ಬ್ರೀದ್ ಆಕ್ಸಿಜನ್, ದಿಸ್ ಆಕ್ಸಿಜನ್ ಎಂಟರ್ ಇಂಟು ಲಂಗ್ಸ್, ಫ್ರಮ್ ದ ಲಂಗ್ಸ್ ದಿಸ್ ಆಕ್ಸಿಜನ್ transfer into blood, blood carries oxygen into cells, inside the cell oxygen enter into mitochondria, finally inside the mitochondria the oxidation takes place. ಅಂದ್ರೆ ನಾವು ತಗೊಂಡ ಆಕ್ಸಿಜನ್ ಕೊನೆಗೆ ಹೋಗುವುದು ಮೈಟೋಕಾಂಡ್ರಿಯಾದ ಒಳಗಡೆ, ಅಲ್ಲಿ ಅದು ಆಕ್ಸಿಡೇಷನ್ ಆಗ್ತದೆ. ದಟ್ ಈಸ್ ಒನ್ ಮೆಟಬಾಲಿಸಮ್. ದ ಡೈಜೆಷನ್ ಮೆಟಬಾಲಿಸಮ್. ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ಫೋಟೋಸಿಂಥೆಸಿಸ್, ದ್ಯುತಿಸಂಶ್ಲೇಷಣೆ, ಒನ್ ಮೆಟಬಾಲಿಸಮ್ಸ್. See, all these are together called metabolisms. Where this metabolism takes place? No doubt, metabolism takes place inside the cell. Inside the cell. Without cell, no metabolism. Cell irlebeku. Now scientists are trying to repeat the same mechanism, what is going to be taken place inside the cytoplasm. The same chemical reactions, they are performed in test tubes. Actually metabolisms takes place inside the cell. Now scientists are trying to imitate the same chemical reaction inside the test tubes, that is outside the cell. This is called in vitro chemical reaction. ಇಲ್ಲಿ ಆಗುವಂತ ಕೆಮಿಕಲ್ ರಿಯಾಕ್ಷನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಮಾಡುತ್ತೆ. No doubt this is living chemical reaction, but this is not living cell. ಇಲ್ಲಿ ಆಗುವಂತ ಕೆಮಿಕಲ್ ರಿಯಾಕ್ಷನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಮಾಡಿದ್ರು ಲ್ಯಾಬಲ್ಲಿ, ಅದು ಲಿವಿಂಗ್ ರಿಯಾಕ್ಷನ್ ಹೌದು, ಆದರೆ ಅದು ಲಿವಿಂಗ್ ಸೆಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಿರೋದು ಕೇಳಿದ್ರೆ, ಜೀವಕೋಶ ಇಲ್ಲದೆ ಮೆಟಬಾಲಿಸಮ್ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿದೌಟ್ ಎ ಸೆಲ್ you cannot expect metabolism.
That's why the cellular organization and metabolism are the defining properties of life. ಇದು ಇರಲೇಬೇಕು, ಇದು ಕಂಪಲ್ಸರಿ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲೈಫ್. ಯಾವುದು? ಮೆಟಬಾಲಿಸಮ್ ಆ್ಯಂಡ್ ಸೆಲ್ಯುಲರ್ ಆರ್ಗನೈಸೇಷನ್. That's why it is a still debate of discussion. There is a scope for discussion whether virus is cell or whether virus is living or non-living. Virus ಜೀವಿಯ ನಿರ್ಜೀವಿಯ? It is neither cell living nor non-living. It is in border between living and non-living. ವೈರಸ್ಗಳು ಈ ಕಡೆ ಜೀವ ಮತ್ತು ನಿರ್ಜೀವಿಗಳ ಮಧ್ಯೆ ಇದೆ. ವೈ? ಯಾಕೆ ಅಂತ ಸಮಸ್ಯೆ ಬಂತು? ಬಿಕಾಸ್ ವೈರಸ್ ಈಸ್ ನಾಟ್ ಮೇಡ್ ಅಪ್ ಆಫ್ ಸೆಲ್. ಯಾವಾಗ ಸೆಲ್ ಇಲ್ವೋ ಅಲ್ಲಿ ನಾವು ಅದನ್ನು ಲಿವಿಂಗ್ ಅಂತ ಒಪ್ಪಿಕೊಳ್ಳುವುದು ಕಷ್ಟ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಮೆಟಬಾಲಿಸಮ್, ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್. Without cell, there is no question of metabolism. Next, fourth one, consciousness. Consciousness, ಪ್ರಜ್ಞೆ. ಕಾನ್ಷಿಯಸ್ನೆಸ್ ಮೀನ್ಸ್ ಪ್ರಜ್ಞೆ. ಏನಿದು ಪ್ರಜ್ಞೆ ಅಂತ ಹೇಳಿದ್ರೆ ಏನು? ಇಟ್ ಈಸ್ ದ ಎಬಿಲಿಟಿ ಆಫ್ ಆರ್ಗ್ಯಾನಿಸಮ್ ಟು ರೆಸ್ಪಾಂಡ್ ಎಕ್ಸ್ಟರ್ನಲ್ ಆರ್ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೇಷನ್. ಎಬಿಲಿಟಿ ಆಫ್ ಆರ್ಗ್ಯಾನಿಸಮ್ ಟು respond environmental stimulation. ವಾತಾವರಣದಲ್ಲಿ ಆದ ಬದಲಾವಣೆಗಳಿಗೆ ಜೀವಿಗಳು ಸ್ಪಂದಿಸಬೇಕು, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡಬೇಕು. The ability of living organism to respond environmental stimulations. Example, in the case of plants, when you keep the potted plants near the windows, it will bend towards sunlight. ಬೆಳಕಿನ ಕಡೆಗೆ ಸಸ್ಯಗಳು ಬಾಗ್ತದೆ. When you keep the potted plants near the water source, its root will go in search of water. ಅದರ ಬೇರುಗಳು ನೀರಿದ್ದ ಕಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. That is consciousness. The plants shows response to the touch. Plants shows response to the pollutions. This is consciousness, ಪ್ರಜ್ಞೆ. ಸೇಮ್ ಪ್ರಜ್ಞೆ ಮನುಷ್ಯನಿಗೂ ಇದೆ. ಕ್ರೈಯಿಂಗ್, shivering, sweating, running. See, all these excitement, all these are the consciousness. These are the response shown by animals to the environmental changes. Consciousness is the compulsory defining properties of life. ಇದು ಇರಲೇಬೇಕು. ಕಾನ್ಷಿಯಸ್ನೆಸ್ ಇಲ್ಲದೆ ನಾವು ಅದನ್ನು ಲೈಫ್ ಅಂತ, ಲಿವಿಂಗ್ ಥಿಂಗ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. See one interesting story. When, say for example, a man lying in coma in the hospital bed, virtually he is supported by artificial heart and lungs. ಹಾಸ್ಪಿಟಲ್ನ ಬೆಡ್ಡಲ್ಲಿ ಒಬ್ಬ ಮನುಷ್ಯ ಮಲಗಿದ್ದಾನೆ, ಕೋಮಕ್ಕೆ ಹೋಗಿದ್ದಾನೆ. ಫುಲ್ ಕೋಮ ಅಂತ ಹೇಳಿದ್ರೇನು? ಕಾನ್ಷಿಯಸ್ನೆಸ್ ಇಲ್ಲ, ಅದೇ ಕೋಮ. ಸ್ಮೃತಿ ಫುಲ್ಲು ತಪ್ಪಿ ಹೋಗಿದೆ ಅವನಿಗೆ. ಸಮ್ ಟೈಮ್ ಬ್ರೈನ್ ಡೆಡ್ ಪೀಪಲ್, ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಗಳು, ಹೆಲ್ಮೆಟ್ ಹಾಕದೆ ಮೋಟಾರ್ ಸೈಕಲ್ನ ನಾವು ರೈಡ್ ಮಾಡ್ತೇವೆ. ಗ್ರಾಚಾರ ಕೆಟ್ಟು ಏನಾದರೂ ಬಿದ್ದರೆ ನಮ್ಮ ಜೀವ ಹೋಗುವುದಿಲ್ಲ, ಮೆದುಳು ಸತ್ತು ಹೋಗ್ತದೆ. ದಿಸ್ ಈಸ್ ಕಾಲ್ಡ್ ಬ್ರೈನ್ ಡೆಡ್. ಇಂಥ ಪರ್ಸನ್ಸ್ಗಳು ಹಾಸ್ಪಿಟಲಲ್ಲಿ ಮಲಗಿರ್ತಾರೆ. ಅವರಿಗೆ ಯಾವುದೇ ಕಾನ್ಷಿಯಸ್ನೆಸ್ ಇರುವುದಿಲ್ಲ, ಪ್ರಜ್ಞೆ ಇರುವುದಿಲ್ಲ. ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಕಣ್ಣು ರೆಪ್ಪೆಗೆ ನೀವು ಕಣ್ಣಿಗೆ ಸೂಜಿಯಲ್ಲಿ ಚುಚ್ಚಿದ್ರು ಅವನ ಐಲಿಡ್ಸ್ಗಳು ಕ್ಲೋಸ್ ಆಗೋದಿಲ್ಲ. ಆಗ ಡಾಕ್ಟ್ರಿಗೆ ಗೊತ್ತಾಗಿ ಬಿಡ್ತದೆ ಬ್ರೈನ್ ಡೆಡ್ ಆಗಿದೆ ಅಂತ. ವೆದರ್ ಯು ಕಾಲ್ ಹಿಮ್ ಆಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್, ಅವನನ್ನು ನೀವು ಜೀವಿಂತ ಕರಿತೀರಾ, ನಿರ್ಜೀವಿಂತ ಕರಿತೀರ. ಯಾಕೆಂತ ಹೇಳಿದ್ರೆ ಕಾನ್ಷಿಯಸ್ನೆಸ್ ಈಸ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. So it is difficult to say whether he is living or non-living.
ಓಕೆ, ಸಿ ಕಾನ್ಷಿಯಸ್ನೆಸ್ಗಳು ಇರಲೇಬೇಕು. ಹಾಗೆ ಹಾಸ್ಪಿಟಲಲ್ಲಿ ಬೆಡ್ನ ಮೇಲೆ ಕೋಮಾವಸ್ಥೆಯಲ್ಲಿ ಮಲಗಿದ ವ್ಯಕ್ತಿಯನ್ನು ವೆಜಿಟೇಟಿವ್ ಸ್ಟೇಟ್ ಅಂತ ಕರಿತೇವೆ ನಾವು. ವೆಜಿಟೇಟಿವ್ ಸ್ಟೇಟ್ ಅಂದರೆ ನಿಮ್ಮ ಮನೆಯಲ್ಲಿ ಸಾಂಬಾರು ಮಾಡಲಿಕ್ಕೆ ಆಲೂಗಡ್ಡೆ ತಂದಿಟ್ಟಿದ್ದೀರಿ ಅಂತ ಭಾವಿಸಿ, ಅಥವಾ ನಿಮ್ಮ ಅಮ್ಮ ಏನು ಮಾಡಿದ್ದಾರೆ, ಡಬ್ಬದಲ್ಲಿ ಫುಡ್ ಗ್ರೈನ್ಸನ್ನು ಹಾಕಿಟ್ಟಿದ್ದಾರೆ. ವೆದರ್ ಇಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ನೀವು ಸಾಂಬಾರು ಮಾಡಿದರೆ ನಾನ್ ಲಿವಿಂಗ್, ಅದನ್ನು ತಗೊಂಡೋಗಿ ಗದ್ದೆಯಲ್ಲಿ ಸ್ವಲ್ಪ ನೀರು ಹಾಕಿ ನೆಲದಲ್ಲಿ ಇಟ್ಟು ಬಿಟ್ಟರೆ ಚಿಗುರು ಬರ್ತದೆ, ಜರ್ಮಿನೇಷನ್ ಆಗ್ತದೆ, ಕಾನ್ಷಿಯಸ್ನೆಸ್ ಬಂದು ಬಿಡ್ತದೆ. ವೆಜಿಟೇಟಿವ್ ಸ್ಟೇಟ್ ಅಂತ. ಇಂಥ ಒಂದು ಕೆಲವೊಂದು ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್. ಓಕೆ, ಈಗ ನಾವು ಏನು ಓದಿದ್ದೇವೆ ಅಂತ ಹೇಳಿದ್ರೆ, ಟಿಲ್ ಇಲ್ಲಿಯವರೆಗೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲಿವಿಂಗ್ ಥಿಂಗ್ಸ್. ಇದು ಇಂಪಾರ್ಟೆಂಟ್. ಇದು ವಿ ಹ್ಯಾವ್ ಡಿಸ್ಕಸ್ಡ್ ಡಿಸ್ಟಿಂಕ್ಟಿವ್ characteristics of living. Among these, first one is growth, second one is reproduction, third one is metabolism, and cellular organization, and fourth one is consciousness. Among these four characters, growth and reproductions are not defining property. These are not defining property. Not defining. Why not defining? These are not defining property. ಇರಲೇಬೇಕು ಅಂತಿಲ್ಲ. Whereas metabolism and consciousness are the defining properties of life. Defining. ಇದು ಇರಲೇಬೇಕು. ನೊಮೆನ್ಕ್ಲೇಚರ್, ನಾಮಕರಣ. ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಒಂದು ಹೆಸರಿಡುವ ಕಾರ್ಯಕ್ರಮ, ನೇಮಿಂಗ್ ಸೆರೆಮನಿ, ನೊಮೆನ್ಕ್ಲೇಚರ್, ಹೆಸರಿಡ್ತೇವೆ ಒಂದು ಫಂಕ್ಷನ್ ಮಾಡಿ. ಹಾಗೆ ಇನ್ನು ನೀವು ಆಫ್ರಿಕಾದ ರವಾಂಡ ದೇಶದಲ್ಲಿ ನೋಡಿದರೆ, ಕಾಡಿನಲ್ಲಿ ಯಾವುದೇ ಗೋರಿಲ್ಲ ಹುಟ್ಟಲಿ, ಆ ಗೋರಿಲ್ಲ ಮರಿಗೆ ಒಂದು ಹೆಸರಿಡ್ತಾರೆ ಸರ್ಕಾರವೇ. ಈಗ ಯಾಕೆ ಇಷ್ಟೆಲ್ಲ ವಿಷಯ ಬಂತು? ನೊಮೆನ್ಕ್ಲೇಚರ್. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಮ್ಮ ಭಾಷೆ ಚೇಂಜ್ ಆಗ್ತದೆ, ನಮ್ಮ ಮದರ್ ಟಂಗ್ ಚೇಂಜ್ ಆಗ್ತದೆ. ಯಾವಾಗ ಭಾಷೆ ಮತ್ತು ಈ ಮದರ್ ಟಂಗ್ ಚೇಂಜ್ ಆಗ್ತದೋ, ನಾವು ವಸ್ತುಗಳನ್ನು ಹೆಸರಿಟ್ಟು ಏನು ಕರಿತೇವೆ ಆ ಹೆಸರು ಕೂಡ ಚೇಂಜ್ ಆಗ್ತದೆ. For example, any biological things, it may be plants, it may be animals, or it may be animal product, plant parts, anything, any biological product may be called by different names in a different area. ಕರ್ನಾಟಕದಲ್ಲೇ ತಗೊಳ್ಳಿ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಹೆಸರಿಟ್ಟು ಕರೀತಾರೆ ಒಂದೊಂದು ಸಸ್ಯಕ್ಕೆ. ರಿಯಲಿ ಇಟ್ ಈಸ್ ಕನ್ಫ್ಯೂಸಿಂಗ್, ಇಟ್ ಈಸ್ ಮಿಸ್ಲೀಡಿಂಗ್. ಹಾಗಾಗಿ ಈ ಹೆಸರಿನಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರು, ಈ ಗೊಂದಲಕ್ಕೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಮೈಸೂರಿನ ರಂಗನತಿಟ್ಟಿಗೆ ರಷ್ಯಾದಿಂದ ಪಕ್ಷಿಗಳು ಬರ್ತದೆ. ದ ಮೈಗ್ರೇಟಿಂಗ್ ಬರ್ಡ್ಸ್ ಆರ್ ಫ್ರಮ್ ದ ಸೈಬೀರಿಯಾ ಆಫ್ ರಷ್ಯಾ ಇನ್ ಟು ದ ರಂಗನತಿಟ್ಟು, ಮೈಸೂರು. ಮೈಸೂರಿನಲ್ಲಿ ಅದಕ್ಕೆ ಒಂದು ಹೆಸರಿಟ್ಟು ಕರೀತಾರೆ, ರಷ್ಯಾದ ಸೈಬೀರಿಯಾದಲ್ಲಿ ಅದಕ್ಕೊಂದು ಹೆಸರಿದೆ. ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸಾಮಾನ್ಯವಾಗಿ ಪಕ್ಷಿಗಳಿಗೆ ಈ ದೇಶ ಕಾಲ ಏನು ಗೊತ್ತಿಲ್ಲ. ಅದು ರಷ್ಯಾದಿಂದ ಮೈಸೂರಿಗೆ ಬರಬೇಕಾದ್ರೆ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಇಟ್ಕೊಂಡು ಬರೋದಿಲ್ಲ.
ಅದಕ್ಕೆ ದೇಶದ ಗಡಿ ಇಲ್ಲ. ದೇರ್ ಈಸ್ ನೋ ಇಂಟರ್ನ್ಯಾಷನಲ್ ಬೌಂಡರೀಸ್ ಫಾರ್ ದ ಲಿವಿಂಗ್ ಥಿಂಗ್ಸ್, ಯು ನೋ ದ್ಯಾಟ್. ತಮಿಳುನಾಡಿಂದ ಆನೆಗಳು ಕರ್ನಾಟಕಕ್ಕೆ ಬರಬೇಕಾದ್ರೆ ಅದು ಯಾವ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಬರೋದಿಲ್ಲ. ದೇರ್ ಈಸ್ ನೋ ಬೌಂಡರೀಸ್ ಫಾರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬಟ್ ಸೇಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇ ಬಿ ಫೌಂಡ್ ಇನ್ ಡಿಫರೆಂಟ್ ಏರಿಯಾಸ್ ಆರ್ ಡಿಫರೆಂಟ್ ಕಂಟ್ರೀಸ್. ನಾವು ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಹೆಸರಿನಲ್ಲಿ ಸಮಸ್ಯೆಗಳು ಬರ್ತದೆ. ದ್ಯಾಟ್ಸ್ ವೈ there was a need to standardize the name, giving one common name, and this common name must be accepted by all over the world. ಒಂದು ಹೆಸರನ್ನು ಕೊಡೋದು, ಈ ಹೆಸರನ್ನು ಇಡೀ ಜಗತ್ತು ಎಕ್ಸೆಪ್ಟ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ nomenclature. What is nomenclature? It is the giving one common name to any biological things. It may be for the plants or for the animals, and this name must be accepted by the whole world. This is nomenclature, giving one single common name for any biological organisms. It was Carolus Linnaeus. Carolus Linnaeus. Carolus Linnaeus proposed first time binomial nomenclature system. Binomial nomenclature. ಬೈನಾಮಿಯಲ್ ನೊಮೆನ್ಕ್ಲೇಚರ್ ಅಂತ ಹೇಳಿದ್ರೆ ದ್ವಿನಾಮಕರಣ ಪದ್ಧತಿ. ನೋಡಿ, ಇದನ್ನು ಹೆಸರು ನೆನಪಿಟ್ಕೊಳ್ಬೇಕು. ಮತ್ತೆ ಮತ್ತೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅದನ್ನ ಈಗ ಭಾರಿ ಸುಲಭ ಉಂಟು ನೋಡಿ. ಸೈನ್ಸ್ನ ಯೂಸ್ ಏನು ಅಂತ ಹೇಳಿದ್ರೆ, ದ ನೇಮ್ ಇಟ್ ಸೆಲ್ಫ್ ಕ್ಯಾರಿ ದ ಡಿಸ್ಕ್ರಿಪ್ಷನ್. ಹೆಸರಿನಲ್ಲಿ ಅದರ ಡಿಸ್ಕ್ರಿಪ್ಷನ್ ಇರ್ತದೆ ಅದರಲ್ಲಿ. ಬೈ ಅಂತ ಹೇಳಿದ್ರೆ ಟು, ನಾಮಿಯಲ್ ಹೆಸರು. ಬೈನಾಮಿಯಲ್ ನೊಮೆನ್ಕ್ಲೇಚರ್ ಅಂತ ಹೇಳಿದ್ರೆ ಎ ನೇಮ್ ಮಸ್ಟ್ ಕ್ಯಾರೀಸ್ ಟು ಕಾಂಪೊನೆಂಟ್ಸ್. Name must carries two components. Binomial nomenclature. Who proposed this binomial nomenclature? Carolus Linnaeus. What is binomial nomenclature? Giving the name, common name, but with the two components, by two components. Let me explain what are the features of, what are the conditions of this binomial nomenclature. Actually, there are some set of rules. ನಿಮಗೆ ಗೊತ್ತುಂಟು, ಎಲ್ಲದಕ್ಕೊಂದು ಕಾನೂನು ಅಂತ ಇದೆ. ದೇರ್ ಆರ್ ಸಮ್ ಸೆಟ್ ಆಫ್ ರೂಲ್ಸ್ ಟು ಗಿವ್ ದ ನೇಮ್. ದಟ್ ಈಸ್ ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೊಮೆನ್ಕ್ಲೇಚರ್. ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ nomenclature, and ICZN, International Code of Zoological Nomenclature. Actually, these two set of rules, International Botanical Congress ಮತ್ತು International Zoological Congress, ಆ ಸಂಸ್ಥೆಗಳು ಕೆಲವೊಂದು ರೂಲ್ಸ್ ಅನ್ನು ಮಾಡಿಬಿಟ್ಟಿದೆ. These set of the frame of rules are called ICBN, ICZN, International Code of Botanical Nomenclature, International Code of Zoological Nomenclature. This rules state, ಕೆಲವೊಂದನ್ನು ಹೇಳ್ತದೆ. ಅದು ಏನು ಹೇಳ್ತದೆ, ಹಾಗಾದರೆ ಅದರ ಕಂಡೀಷನ್ ಏನು, ಅದನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೇನೆ. ವಿತ್ ದ ಎಕ್ಸಾಂಪಲ್ ಆಫ್ ಮ್ಯಾಂಗೋ. ಮ್ಯಾಂಗೋವನ್ನು ಎಕ್ಸಾಂಪಲ್ ತಗೊಂಡು ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಬೈನಾಮಿಯಲ್ nomenclature, ದ್ವಿನಾಮಕರಣ ಪದ್ಧತಿ. Binomial nomenclature, the conditions. I will take the example of mango. Just I will erase this one. Mango. How can I write mango in scientific way? Mangifera indica. This is the scientific name or botanical name for mango.
ವ್ಯಾರೆವರ್ ಯು ಗೋ, ಇಡೀ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗಿ, ಆಫ್ರಿಕಾದ ಇಥಿಯೋಪಿಯಾಕ್ಕೆ ಹೋಗಿ, ಸೊಮಾಲಿಯಾಕ್ಕೆ ಹೋಗಿ, ಸೌತ್ ಆಫ್ರಿಕಾ ಹೋಗಿ, ಕಾಂಗೋ ಹೋಗಿ, ಉಗಾಂಡ ಹೋಗಿ, ಘಾನಾ ಹೋಗಿ, ಈ ಕಡೆ ದಕ್ಷಿಣ ಅಮೇರಿಕಾದ ಚಿಲಿ ಹೋಗಿ, ಅರ್ಜೆಂಟೈನಾ ಹೋಗಿ, ಬ್ರೆಜಿಲ್ ಹೋಗಿ, ಅಲ್ಲಿ ಉತ್ತರ ಅಮೇರಿಕಾದ ಕೆನಡಾ ಹೋಗಿ, ಅಮೇರಿಕಾ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ಮ್ಯಾಂಗೋ ಈಸ್ ಕಾಲ್ಡ್ ಬೈ ಮ್ಯಾಂಜಿಫೆರಾ ಇಂಡಿಕಾ. ದಿಸ್ ಈಸ್ ದ ಯೂನಿವರ್ಸಲ್ ನೇಮ್, ಸೈಂಟಿಫಿಕ್ ನೇಮ್. ದೇರ್ ಈಸ್ ನೋ ಕ್ವಶನ್ ಆಫ್ ಕನ್ಫ್ಯೂಸಿಂಗ್. ಜಗತ್ತಿಗೆ ಒಂದೇ ಹೆಸರು, ಮ್ಯಾಂಜಿಫೆರಾ ಇಂಡಿಕಾ. ದಿಸ್ ಈಸ್ ಫಾರ್ ಮ್ಯಾಂಗೋ, to avoid the confusions. Then what are the conditions of this binomial nomenclature? As I told, the first condition, there must be two components. There must be two components. What are the two components? First one is genus name, and second one is specific epithet. Mangifera, genus name, indica, specific epithet. First condition. And next, second condition. Second condition. The genus name must begins with the capital letter. Genus name must begins with capital letter, whereas species name must begins with small letter. See, this is the second condition. Mangifera, genus, capital M, indica, species, epithet, small I. Second condition. Third condition. Third condition. Look at this, underline. When name is written in handwriting, ಹ್ಯಾಂಡ್ ರೈಟಿಂಗಲ್ಲಿ ಬರಿಬೇಕಾದ್ರೆ, ನೀವು ನೋಟ್ಸಲ್ಲಿ ಬರಿಬೇಕಾದ್ರೆ, ಎಕ್ಸಾಮಲ್ಲಿ ಬರಿಬೇಕಾದ್ರೆ, ಆನ್ಸರ್ ಪೇಪರಲ್ಲಿ ಬರಿಬೇಕಾದ್ರೆ ಸೈಂಟಿಫಿಕ್ ನೇಮನ್ನು ಇದೇ ರೀತಿಯಾಗಿ ಬರಿಬೇಕು. ವೆನ್ ನೇಮ್ ಈಸ್ ರಿಟನ್ ಇನ್ ಹ್ಯಾಂಡ್ ರೈಟಿಂಗ್, ಬೋತ್ ದ ನೇಮ್ ಮಸ್ಟ್ ಬಿ ಅಂಡರ್ಲೈನ್ಡ್. ಬೋತ್ ನೇಮ್ ಆರ್ ಕಾಂಪೋನೆಂಟ್ ಮಸ್ಟ್ ಬಿ ಅಂಡರ್ಲೈನ್ಡ್. Underlined. ಹೇಗೆ ಅಂಡರ್ಲೈನ್ಡ್? ಅಂಡರ್ಲೈನ್ಡ್ ಸಪರೇಟ್ಲಿ. ದಿಸ್ ಈಸ್ ದ ಕಂಡೀಷನ್. ಮ್ಯಾಂಜಿಫೆರಾ ಮತ್ತು ಇಂಡಿಕಾವನ್ನ ಜಾಯಿನ್ ಮಾಡಲಿಕ್ಕಿಲ್ಲ. ಬೋತ್ ದ ನೇಮ್ಸ್ ಮಸ್ಟ್ ಬಿ ಅಂಡರ್ಲೈನ್ಡ್ separately. ಇದು ಯಾವಾಗ? when it is written in hand or when it is hand written. ಬಟ್ ಯಾವಾಗ ಅದನ್ನು ನಾವು ಟೈಪ್ ಮಾಡ್ತೇವೆ, ಕಂಪ್ಯೂಟರಲ್ಲಿ ಟೈಪ್ ಮಾಡಬೇಕಾದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೋಗಿ ಓಪನ್ ಮಾಡಿ ನೋಡಿ, ಮ್ಯಾಂಜಿಫೆರಾ ಇಂಡಿಕಾವನ್ನು ಹೀಗೆ ಬರೆದಿರುವುದಿಲ್ಲ. ಯಾಕೆ? ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ ಈಸ್ ಇನ್ ದ ಪ್ರಿಂಟೆಡ್ ಫಾರ್ಮ್ಸ್. ವೆನ್ ಇಟ್ ಈಸ್ ಇನ್ ದ ಪ್ರಿಂಟೆಡ್ ಫಾರ್ಮ್ಸ್, ವೆನ್ ಯು ಗೋ ಟು ಟೈಪ್ ರೈಟಿಂಗ್ ಯೂಸಿಂಗ್ ದ ಕಂಪ್ಯೂಟರ್ ಕೀಬೋರ್ಡ್ಸ್, you have to write this name, you have to write the name in italic letter. This is when written in, when it is typed in computer using keyboard. ಹೀಗೆ ಬರಿಬೇಕು. What is the difference between this and this? This is normal, this is italic letter. When it is in the italic letter, you should not underline. You should not underline.
This is the condition. Next condition, fourth condition. The name of the author or discoverer. The name of the author or discoverer can be written after specific epithet. The last conditions of binomial nomenclature is the name Mangifera indica. Actually, this name must be given in the Latin language. The Latin language. Or ಲ್ಯಾಟಿನ್ ಭಾಷೆಯಲ್ಲಿ ಅದಕ್ಕೆ ಸರಿಯಾದ ಯಾವುದೇ ಒಂದು ಪದ ಇಲ್ಲ ಅಂತ ಹೇಳಿದ್ರೆ ವಿ ಶುಡ್ ಲ್ಯಾಟಿನೈಸ್ ಇಟ್ or Latinized. See, these are the conditions of binomial nomenclature. Mangifera indica. Here indica is nothing but India. Artheno mango the tavaruru India. The mango is native to India antartha. So these are the Latin languages. ಹಾಗಾಗಿ ಬೈನಾಮಿಯಲ್ nomenclature ಅಲ್ಲಿ ಯಾವುದೇ ಹೆಸರನ್ನು ಇಡಬೇಕಾದ್ರೆ it should be in the Latin language or it should be Latinized. ಯಾಕೆ ಲ್ಯಾಟಿನ್ ಭಾಷೆಯಲ್ಲೇ ಇಡಬೇಕು? See, Latin is one of the world's oldest language as like ಸಂಸ್ಕೃತ, ಕನ್ನಡ, ತಮಿಳು ಇದ್ದಾಗೆ ಲ್ಯಾಟಿನ್ ಕೂಡ one of the oldest language. It is classical language. But now it is a dead language. What is the meaning of a dead language? Nobody are using this Latin language for the communication purpose. ಆಗೇನಾಗ್ತದೆ, ಯಾರಿಗೂ ಬೇಜಾರಾಗಲಿಕ್ಕಿಲ್ಲ. ಹಿಂದಿಯನ್ನು ಯೂಸ್ ಮಾಡಿದರೆ ನಮಗೆ ಬೇಜಾರಾಗಲಿಕ್ಕಾಯ್ತು, ಕನ್ನಡ ಯೂಸ್ ಮಾಡಿದರೆ ಇನ್ನೊಬ್ಬರಿಗೆ ಬೇಜಾರಾಗಲಿಕ್ಕಾಯ್ತು, ಇನ್ನೊಂದು ದೇಶದ ಭಾಷೆ ಯೂಸ್ ಮಾಡಿದರೆ ಮತ್ತೊಬ್ಬರಿಗೆ ಬೇಜಾರಾಗಲಿಕ್ಕಾಯ್ತು. ಹಾಗೆ ಲ್ಯಾಟಿನ್ ಭಾಷೆಯಲ್ಲಿಟ್ಟರೆ ಯಾರಿಗೂ ಬೇಜಾರಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಲ್ಯಾಟಿನ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಮೋರ್ ಓವರ್ ಟುಡೇ ಇಟ್ ಈಸ್ ಎ ಡೆಡ್ ಲ್ಯಾಂಗ್ವೇಜ್. ನೋಬಡೀಸ್ ಆರ್ ಯೂಸಿಂಗ್ ದಿಸ್ ಫಾರ್ ದ ಕಮ್ಯುನಿಕೇಶನ್ ಪರ್ಪಸ್. ಹಾಗಾಗಿ ಲ್ಯಾಟಿನ್ ಭಾಷೆಯಲ್ಲೇ ನಾವು ಹೆಸರನ್ನು ಇಡ್ತೇವೆ. See, these are the conditions of binomial nomenclature. Dear students, illi tanaka till here we have studied the properties of living organisms and what are the conditions for binomial nomenclature. Thank you.